ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಇಲ್ಲಿ ಊರಿಗೆ ಬಂದೀವಿ. ಫುಲ್ ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಫುಲ್ ಕೋಲ್ಡ್ ಕ್ಲೈಮೇಟ್, ಹಸಿರು. ಫುಲ್ ಮಾರ್ನಿಂಗ್ ಎದ್ದ ತಕ್ಷಣ ಬರೀ ಇದೆ ನೋಡ್ರಿ. ಅದೇ ಇಲ್ಲಿ ಬಿಜಾಪುರ ಒಳಗಿದ್ದೀವಿ ನೋಡ್ರಿ. ಫುಲ್ ಹಾರ್ನ್ ಸೌಂಡ, ಗಾಡಿ ಸೌಂಡ, ಮಂದಿ ಜನದ ಸೌಂಡ ಇದೇ ಕೇಳಿಸಿತ್ತು. ಬಟ್ ಇಲ್ಲಿ ನೋಡ್ರಿ ಹಂಗಿಲ್ಲ. ಫುಲ್ ಏನಿಚ್ಚಿ ಹಕ್ಕಿ ಸೌಂಡು ಇದೇ ಕೇಳಿಸಿತ್ತು ನೋಡ್ರಿ. ಈಗ ಜಸ್ಟ್ ಎದ್ದು ಸ್ನಾನ ಅದೆಲ್ಲ ಮಾಡಿದ್ವಿ. ಇವತ್ತಿಂದು ಫುಲ್ ನೋಡ್ರಿ ಎಳ್ಳ ಮಸಿದ್ದು ಖುಷಿ ಇವತ್ತು. ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ನಾ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಎಷ್ಟು ಸಣ್ಣಕ್ಕಿದ್ದಾಗ ಹೋಗಿದ್ದೆ, ಎಲ್ಲಿ ಎಳ್ಳ ಮಸಿಗೆ ಹೋಗಿದ್ದೇ ಇಲ್ಲ ನೋಡ್ರಿ. ಇಲ್ಲೇ ಬಾನ ಇವತ್ತು ಬಂದೀವಿ. ನಾ ಚಿನ್ನೂರಿನ ಮಲ್ಕೊಂಡಾನ. ಈಗ ಎದ್ದು ಸ್ನಾನ ಅದೆಲ್ಲ ಮಾಡೀವಿ. ಬರ್ರಿ ಇವತ್ತಿನ ದಿನ ಇಲ್ಲಿ ತೋಟದೊಳಗೆ ಹೆಂಗೆ ಹೋಗ್ಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ನೋಡ್ರಿ ಎಷ್ಟು ಚಂದ ಐತಿ ಕ್ಲೈಮೇಟ್. ಅಲ್ಲಿ ಪೇರೂನ ಇವತ್ತು ಪೇರೂನ್ ಹರ್ಕೊಂಬರಕ್ಕೆ ಹೊಂಟೀವಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಪೇರೂನ್ ಗಿಡ ಹೆಂಗೈತಿ. ಹೊಲ ಇದ್ದವ್ರಿಗೆಲ್ಲ ಕಾಮನ್, ಬಟ್ ನಮ್ಗೆ ಅಪರೂಪ ನೋಡ್ರಿ. ಯಾಕಂದ್ರೆ ಗಂಡ ಮನ್ಯಾಗೂ ಹೊಲ ಇಲ್ಲ, ತವ್ರ ಮನ್ಯಾಗೂ ಹೊಲ ಇಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಚಿನ್ನು ಹೆಂಗೆ ತಿನ್ನತ್ತಾನ. ಚಿನ್ನೆ ಎದ್ದ ತಕ್ಷಣ ಪೇರೂನ್ ತಿನ್ನತ್ತ ನೋಡಿ. ಏನು ತಿನ್ನತ್ತೀಯೋ? ಹಾಂ ನೋಡ್ರಿ ಹರಿದು ಕೊಡತ್ತಾನ. ಬರೀ ಪೇರು ಹಣ್ಣು ತಿನ್ನತ್ತೇವು. ಪೇರು ಹಣ್ಣು ತಿನ್ ಬರ್ರಿ ಎಲ್ಲರೂ. ಎದ್ದ ತಕ್ಷಣ ಬೆಳಗ್ಗೆ ಫ್ರೆಶ್ ಗಿಡದೊಳಗಿಂದ ಹರ್ಕೊಂಡು ಡೈಲಿ ರೀತಿ ಅಲ್ಲಿ ಇಲ್ಲಿ ತೊಗೊಂಡು ರೊಕ್ಕ ಕೊಟ್ಟು ತೊಗೊಂತಿರ್ತೀವಿ. ಅದ್ರ ರುಚಿನೇ ಬೇರೆ. ಬಟ್ ಗಿಡದೊಳಗಿಂದ ಹರ್ಕೊಂಡು ತಿನ್ನೋದೇ ಬೇರೆ ನೋಡ್ರಿ. ನೋಡ್ರಿ ಎಲ್ಲ ಯಾವ ಥರ ಹಸಿರು ಹಸಿರು ಐತಿ. ಫುಲ್ ಗೋಧಿ ಹಚ್ಚಾರ ನೋಡ್ರಿ. ಸೈಡ್ ಎಷ್ಟು ಮಸ್ತ್ ಕಾಣಿಸ್ತವೆ ವ್ಯೂಸ್ ಎಲ್ಲ ನೋಡಕ್ಕೆ. ಒಂಥರ ಫುಲ್ ಮೈಂಡ್ ಫ್ರೀ ಅನಿಸ್ತೈತೆ ನೋಡ್ರಿ. ಇಲ್ಲಿ ಒಂಥರ ಕೂತ್ಕೊಂಡು ಊಟ ಮಾಡೋಕ್ಕಾಗಲಿ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ, ಫುಲ್ ಒಂಥರ ಶಾಂತತೆಯಿಂದ ಇರೋಕ್ಕಾಗುತ್ತೆ ನೋಡ್ರಿ. ಇಲ್ಲಿ ಯಾವುದೇ ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ ಅಂದ್ರೂ ಇರ್ತಾರೆ ನೋಡ್ರಿ ಅವ್ರ ಮನ್ಯಾಗೆಲ್ಲ. ಅಷ್ಟು ಮಸ್ತ್ ಕಾಣತೈತಿ. ಇಲ್ಲಿ ನೋಡ್ರಿ ಕರ್ಮೇವಿನ ಗಿಡ. ನಾವೆಲ್ಲ ಸಿಟಿ ಒಳಗೆ ಎಷ್ಟು ಕರ್ಮೇವು ಎಷ್ಟು ಮಾಡ್ತೀವಿ. ಇಲ್ಲಿ ನೋಡಿ ಫುಲ್ ಗಿಡನೇ ಐತೆ ನೋಡ್ರಿ ಕರ್ಮೇವಿನ ಪೂರ್ತಿ ಕರ್ಮೇವಿನ ಗಿಡ. ಹೊಲ ಇದ್ದವ್ರಿಗೆಲ್ಲ ಕಾಮನ್ ಗೊತ್ತೇ ಇರ್ತೈತಿ. ನಮಗೆ ನೋಡ್ರಿ ಅಪರೂಪ ಅಂತ ತೋರ್ಸಾತೀನಿ. ಬರೀ ನೆಕ್ಸ್ಟ್ ಇದೆಲ್ಲ ಗೋಧಿ ಐತೆ ನೋಡ್ರಿ. ಗೋಧಿ ಒಳಗೆ ಅಡ್ಡಾಡತ್ತೀವಿ. ಪೇರು ಹಣ್ಣು ತಿನ್ಕೋತ ಅಡ್ಡಾಡತ್ತೀವಿ ನೋಡ್ರಿ. ಇಲ್ಲಿ ಟೈಮ್ 10:30 ನಾಷ್ಟ ಮಾಡತ್ತೀವಿ ನೋಡ್ರಿ. ಇಲ್ಲಿ ಎಲ್ಲರೂ ನಾಷ್ಟ ಮಾಡತ್ತೆ. ಎಲ್ಲರೂ ಕೊಡಿ ಬರ್ರಿ ನಾಷ್ಟ ಮಾಡಮು. ಚಿನ್ನು ನೋಡ್ರಿ, ಚಿನ್ನ ಮಲ್ಕೊಂಡ ನೋಡ್ರಿ. 10:30 ಫುಲ್ ನಿದ್ದೆ ಹೊಡಾತನ. ನಾವೆಲ್ಲರೂ ನಾಷ್ಟ ಮಾಡತ್ತೀವಿ ನೋಡ್ರಿ. ಎಲ್ಲರೂ ನಾಷ್ಟ ಮಾಡತ್ತೀವಿ. ಈಗ ನೋಡ್ರಿ ನಮ್ಮ ಚಿನ್ನು ಎದ್ದ ಅಷ್ಟು ಇವತ್ತು 11 ಗಂಟೆಗೆ ಎದ್ದ ನೋಡ್ರಿ. ಇಲ್ಲಿ ಹೊಲಕ್ಕೆ ಬಂದು ಫುಲ್ ಡೀಪಾಗಿ ನಿದ್ದೆ ಮಾಡ್ಬಿಟ್ಟಾನ. ಫುಲ್ ಕ್ಲೈಮೇಟ್ ಮಸ್ತೈತಿ. ಬೆಚ್ಚಗೆ ಹಚ್ಕೊಂಡು ಮಕ್ಕೊಂಬಿಟ್ಟಾನ. ಚಿನ್ನು ಎಲ್ಲಿ ಬಂದೀವಪ್ಪ? ಎಲ್ಲಿ ಬಂದೀವಿ ನಾವು? ನೋಡಲ್ಲಿ ನೀರು, ನೋಡಲ್ಲಿ ನೀರು ಎಲ್ಲಿ ಬಂದೀವಪ್ಪ? ಶಿಲ್ಪ ಅಂತಿ ತೋಟಕ್ಕೆ ಬಂದೀವಿ ನೋಡ್ರಿ. ನಮ್ದೆಲ್ಲ ನಾಷ್ಟ ಆಯಿತು. ಚಿನ್ನು ಈಗ ಎದ್ದಾನ. ಎದ್ಬಿಟ್ಟು ಅವನಿಗೆ ಒಂದಿಷ್ಟು ರೆಡಿ ಮಾಡ್ತೀನಿ. ಈಗ ಈ ಸ್ವಾಮಿ ಕಾಲು ತೊಳತ್ತಾರ ಸ್ವಾಮಿಗಳು. ಏನು ಮಾಡತ್ತಿ ಸ್ವಾಮಿ? ಸಂಕಲ್ಪ ಸ್ವಾಮಿ ಜೇಜಿ ಕೈ ಮುಗಿ. ಶಂಭೋ ನೋಡ್ರಿ. ಯಾವುದೇ ಅಮಾವಾಸ್ಯೆ ಇರಲಿ, ಏನರ ಒಂದು ಶುಭ ಕಾರ್ಯಗಳಿರಲಿ, ಸ್ವಾಮಿಗಳು ಕಾಲು ತೊಳ್ಕೊತಾರ. ಹಾಗಾಗಿ ಅಂಟಿ ಕಾಲು ತೊಳ್ಕೊ ಶಂಭೋ ಮಾಡಪ್ಪಿ. ಹಿಂಗೆ ಶಂಭೋ ಮಾಡ್ತಲ್ಲ, ಹಿಂಗೆ ಕೈ ಇಡ್ಬೇಕು ತಲೆಗೆ. ಊಟ ಮಾಡ್ತೇಪಿ? ಹೋಳಿಗೆ ಹಾಕೊಂಬರ್ಲಿ? ಈಗೇನು ಅಂತಾರ ನೋಡ್ರಿ. ಸಕ್ರೆ ಕೊಡ್ಲಿ? ಗಲ್ಲ ಕಾಯಿಸ್ಬೇಕು ಊಟ ಮಾಡೋದು ನೋಡಿವ. ಓಡಾಡೋದೆ ಇವ ಕಾಲು ಕೂಡಿಸ್ತೀನು. 2 ಕಾಲು ಕೂಡ್ಸಪ್ಪು. ಹಿಂಗೆ ಕೂಡ್ಸು. ಹಾಂ ಕೂಡ್ಸು. ಶಂಭೋ ಮಾಡ್ತಾ ಅಕ್ಕ ಕೂಡ್ಸು. ಹಾಂ ಶಂಭೋ. ತಲೆ ಮುಟ್ಟು. ತಲೆಗೆ ಆಶೀರ್ವಾದ ಮಾಡು. ಹಾಂ ತಲೆ ತೊಗೊಂಡು ನೀನು ತಲೆಗೆ ಹಚ್ಕೋಬೇಕು. ಶಂಭೋ ಹಿಂಗೆ ಕಾಲ ಸ್ವಾಮಿ ಇದಿ ಮತ್ತು ಕಾಲು ತೊಳ್ದಾರ. ಶಂಭೋ ಮತ್ತೇನಾಯ್ತು? ಕಾಲಿಗೆ ಕುಂಕುಮ ಹಚ್ತಾರ. ಜೇಜಿ ಶಂಭೋ ಮಾಡಲಿ. ಶಂಭೋ ಮಾಡ್ಚಿನ್ನ ಅನ್ನಗ. ಹಾಂ ಶಂಭೋ. ಹಾಂ ಶಂಭೋ ಮಾಡ್ದ. ಹೇಳ್ರಿ ಸ್ವಾಮಿಗಳು ಇನ್ನೇನು ಮಾಡ್ಬೇಕು ಗೊತ್ತು ನಿಮಗೆ?
ಇಲ್ಲಿ ನೋಡ್ರಿ ಹೂವು ಎಷ್ಟು ಚಂದ ಅಯ್ಯೋ ಚೆಂಡು ಹೂವು ಕಲರ್ ಮಸ್ತ್ ನೋಡಿ. ಇವು ಕಲರ್ ಅಂತೂ ಮಸ್ತ್ ಅದ ನೋಡ್ರಿ, ಒಂಥರ ಸೇಮ್ ಗುಲಾಬಿ ಥರನೇ ಅನ್ನಿಸ್ತಾವು. ಆಮೇಲೆ ಅಬೂಲಿ ಹೂವು ಆಗಿದ್ದು ನೋಡ್ರಿ ಎಷ್ಟು ಮಸ್ತ್ ಅದ ಹೂವು ನೋಡ್ರಿ, ಇಲ್ಲೆಲ್ಲ ಎಷ್ಟು ಚಂದ ಅಯ್ಯೋ. ಹಾಂ ಇರ್ತಾವೆ. ಈಗ ಚರಗ ಚೆಲ್ಲಕ್ಕೆ ಹೋಗಕ್ಕೆ ರೆಡಿ ಆಗಿ ನೋಡ್ರಿ. ಈಗ ಅವರು ಎಲ್ಲ ಬುತ್ತಿದ್ದು ಕಟ್ಕೊಳತ್ತಾರ. ನೆಕ್ಸ್ಟ್ ಅವ್ರು ತೋಟದಾಗ ಇರ್ತಾರೆ. ಬಟ್ ಇಲ್ಲಿಂದ ಏನಿತ್ತು ಸ್ವಲ್ಪ ದೂರ ಇನ್ನೊಂದು ಹೊಲ ಐತತ್ತ, ಅಲ್ಲಿ ಹೋಗಿ ಚರಗ ಚೆಲ್ಲಕ್ಕೆ ಹೊಂಟಿ ನೋಡ್ರಿ. ಈಗೆಲ್ಲ ಬುತ್ತಿದ್ದು ಕಟ್ಕೊಳತ್ತಾರ ನೋಡ್ರಿ ಅವರು. ಚಿನ್ನು ಅಂತೂ ಫುಲ್ಲು ಹೊಲ್ದಾಗ ಅಡ್ಡಾಡ್ತಾನೆ ನೋಡ್ರಿ. ನೋಡ್ರಿ ಹೆಂಗೆ ಅಡ್ಡಾಡ್ತಾನೆ ನೋಡ್ರಿ. ಚಿನ್ನಿ ಹೆಂಗೆ ನಿಂತಾಳ ತಲೆ ಮ್ಯಾಗ ಬ್ಯಾಗ್ ಎತ್ಕೊಂಡು. ಇಲ್ಲ ನೋಡ್ರಿ ಚಿನ್ನು ಫುಲ್ ಓಡಾಡಕತ್ತಾನ. ನೀ ಎಲ್ಲೋಗಿದ್ದಿ? ಹಾಂ ಅಲ್ಲೋಗಿ ಏನು ಮಾಡಿ ಬಂದು ಕಟ್ಕೊಳತ್ತಾರ. ಚರಗ ಚೆಲ್ಲಕ್ಕೆ ಹೊಂಟಿವಿ ಹೊಲಕ್ಕೆ. ನಡಿಯಪ್ಪು ಆ ಕಡೆ ಹೋಗಂಬ, ಹೊಲಕ್ಕೆ ಹೋಗಂಬ, ಚರಗ ಚೆಲ್ಲಕ್ಕೆ ಹೋಗಂಬ. ಅಲ್ಲೇ ಎಲ್ಲಾರು ಚರಗ ಚೆಲ್ಲಕ್ಕೆ ಹೊಂಟಿವಿ ನೋಡ್ರಿ. ಬಂತು ಕಬ್ಬಿನ ಹೊಲ ಅವ್ರದ್ದು, ಅಲ್ಲಿ ಇರ್ತಾರೆ ತೋಟದೊಳಗೆ. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡ್ ಬಂದಿವಿ ನೋಡ್ರಿ. ಬಾದನದಾಗ ಎಲ್ಲಿ ಹೋಗಿದ್ದಿಲ್ಲ, ಬರೀ ಸ್ಕೂಟಿ ಮ್ಯಾಗ ಹೋಗೋ. ಡ್ಯೂಟಿಗೆ ಹೋದ್ರೆ ಸ್ಕೂಟಿ, ಮಾರ್ಕೆಟ್ಗೆ ಹೋದ್ರೆ ಸ್ಕೂಟಿ. ನೋಡಿಲ್ಲಿ ಚಿನ್ನ ನಡ್ಕೊಂಬರತಾನ ನೋಡಿಲ್ಲಿ. ಹೊಲಕ್ಕೆ ಬಂದ್ವಿ, ಇನ್ನು ಅಲ್ಲಿ ಒಳಗೈತಿ. ಈಗ ಎಂಟ್ರಿ ಹಾಕತ್ತೀವಿ ಹೊಲದೊಳಗೆ. ನಡಿಯಪ್ಪ ಹೋಗೋಣ. ಇದು ನೋಡ್ರಿ ಇಲ್ಲಿ ಬಂದಿವಿ. ಇಲ್ಲಿ ನೋಡ್ರಿ ನಿಂಬೆ ಗಿಡ. ಬಾಪು ಹಾಕಿ ನೋಡ್ರಿ ನಿಂಬೆ ಹಣ್ಣಿನ ಗಿಡ ಅನ್ನೋ ಪಾನಕ ಮಾಡ್ಕೊಡತ್ತ ನೋಡ್ರಿ. ನಿಂಬಿಕಾಯಿ ಚಿನ್ನು ನೋಡಿ ನಿಂಬೆ ಹಣ್ಣು ನೋಡಿ. ಅಮ್ಮ ಇಲ್ಲಿ ಎಟ್ಟದ ನೋಡಿ ನಿಂಬೆ ಹಣ್ಣು ಅತ್ತಾವ. ಈ ಕಡೆ ಕಬ್ಬಿನ ಗಿಡ ಅದಾವ ನೋಡ್ರಿ. ಎಲ್ಲ ಕಬ್ಬು ಹಚ್ಚಾರ. ನೋಡಿ ಹೆಂಗೆ ಕೂತಾನ ಬಂದು ಗಿಡಕ್ಕೆ ಬಂದು ಕೂತೀವಿ. ನಿಮ್ಗೆ ಇದೇನಿದು ನಿಂಬೆ ಗಿಡ, ಅದ್ರ ಗಿಡ, ಮಾವಿನ ಗಿಡ ಕೆಳಗೆ ಕೂತೀವಿ ನೋಡ್ರಿ ಬಂದು. ಚಿನ್ನು ನೋಡಿ ಫುಲ್ ಖುಷಿ ಆಗ್ಬಿಟ್ಟಾನ ಹೊಲ ನೋಡಿ. ಚಿಕ್ಕವನ್ ನೋಡ್ರಿ ಇಲ್ಲಿ. ನಾವು ಚಿನ್ನು ಚಿಕ್ಕವನ್ ನೋಡಿ. ಅಪ್ಪಿ ಹಣ್ಣಾಗಿಲ್ಲವು, ಹಣ್ಣಾಗಿಲ್ಲಪ್ಪಿ, ಹಣ್ಣಾಗಿಲ್ಲ. ನಾ ಕಗ್ಗದಾವತ್ತವು. ಚಿನ್ನು ನಾವು ಚರಗ ಚೆಲ್ಲಕ್ಕೆ ಬಂದಿವಿ ಹೊಲ್ದಾಗ. ಎಲ್ಲಾರು ಮುಂದೆ ಹೊಂಟ್ರ ಅವರು. ನೋಡ್ರಿ ಪೂಜೆ ಮಾಡತ್ತೀವಿ. ಏನಂತಾರ ಅನ್ರಿ ಮತ್ತೆ. ನೋಡ್ರಿ ಎಳ ಮಷದಿನ ಏನೇನು ಮಾಡಿರ್ತಾರಲ್ಲ ಅವೆಲ್ಲ ಹೊಲ ತುಂಬ ಹರಡ್ತಾರ ನೋಡ್ರಿ. ಅದಕ್ಕೆ ಅಂತಾರತ್ತ. ನಮ್ದಂತ್ರ ಹೊಲ ಎಲ್ಲ ಅಷ್ಟು ಗೊತ್ತಿಲ್ಲ. ಎಲ್ಲಾರು ಊಟ ಮಾಡತ್ತೇವೆ. ಊಟ ಮಾಡಂಬರ್ ಎಲ್ಲಾರು ಸಜ್ಜಿ ರೊಟ್ಟಿ ಕಡಬ ಊಟ ಮಾಡಂಬರ್ ಇರ್ತೇವೆ. ಕಡಬ ಊಟ ಮಾಡಂಬರ್ ಇರ್ತೇವೆ. ಹೇಳ್ರಿ ನಿಮ್ ಕಡೆ ಹಾಕಿ ನೋಡ್ರಿ. ಹೇಳ್ರಿ ಹೊಲದ ಊಟ ಮಾಡತ್ತ ಬರ್ರಿ. ಕಡಕ್ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಎಲ್ಲ.
ಇಷ್ಟೋ ತನಕ ಊಟ ಮಾಡಿ ಫುಲ್ ಹೊಟ್ಟೆ ತುಂಬಿ ಬಿಟ್ಟೈತೆ ನೋಡ್ರಿ. ಹೂರ್ಣದ ಹೋಳ್ಗೆ, ಶೇಂಗಾದ ಹೋಳ್ಗೆ, ಸಜ್ಜಿ ರೊಟ್ಟಿ, ಹಿಂಡಿ, ಮೊಸರ, ಒಂದು 4-5 ಥರ ಪಲ್ಯ ಮಾಡಿದ್ರಿ, ಏನು ಗೊತ್ತಿಲ್ಲ, ಚಟ್ನಿ, ಪುಂಡಿ ಪಲ್ಯ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ಮುಂಜಾನೆ ವಾಕ್ ಮಾಡ್ಬೇಕಂತ ಹೊಂಟಿವಿ. ಚಿನ್ನು ನಾವು ಅವ್ರೇನೋ ಹಣ್ಣು ಅದು ಹರ್ಕೊಂಬರತ್ತ ನೋಡ್ರಿ. ಚಿಕ್ಕುವನ್ನು ಯಾವ ಥರ ಆಗ್ಯಾವ ಅಂತೇಳಿ. ಚಿಕ್ಕು ಹಣ್ಣು ಎಲ್ಲ ಥರ ಹಣ್ಣು ಬೆಳೆದಾರೆ ನೋಡ್ರಿ. ಇಲ್ಲೆಲ್ಲ ಲಿಂಬೆ ಹಣ್ಣು, ಚಿಕ್ಕು ಹಣ್ಣು, ಸೀತಾಫಲ ಹಣ್ಣು, ಪೇರು ಹಣ್ಣು, ಪಪ್ಪಾಯಿ ನೋಡ್ರಿ. ಎಲ್ಲರೂ ಕೂಡಿ ಹಣ್ಣು ಹರಾಕತ್ತಾರ ಇಷ್ಟರು ಸೇರಿ. ಈಗ ನೋಡ್ರಿ ಹೊಟ್ಟೆ ತುಂಬ ಊಟ ಮಾಡಿ ಅಡ್ಡಾಡ್ ಬಂದು ಮತ್ತೆ ಕಬ್ಬು ತಿನ್ನಾಕತ್ತೀವಿ ಎಲ್ಲರೂ. ನೋಡ್ರಿ ನೋಡ್ರಿ ನಮ್ಮ ಸಣ್ಣ ಚಿನ್ನ ಕಬ್ಬು ತಿನ್ನಾತ ನೋಡ್ರಿ. ತಿನ್ನಾತಿ ಏ ಚಿನ್ನ ಚಿನ್ನು ತೋಟದಿಂದ ಒಮ್ಮೆ ಇಲ್ಲಿ ಗುಡಿಗೆ ಬಂದೆ ನೋಡ್ರಿ. ಗುಡಿಗೆ ಇಷ್ಟು ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ, ಅಮಾವಾಸ್ಯೆ ಐತೆ ಅಂತೇಳಿ. ಯಾವ ದೇವ್ರ ಗುಡಿ ಇದು? ಶಿಲ್ಪ ಪರಮಾನಂದನ ಗುಡಿ, ಪರಮಾನಂದನ ಗುಡಿ ಅಂತ ನೋಡ್ರಿ. ಬರಲಿ ಟ್ರೈನ್ ನಮಸ್ಕಾರ ಮಾಡಿ ದರ್ಶನ ತೊಗೊಂಬರ್ಮ ಅಂತ. ಈಗ ನೋಡ್ರಿ ಪರಮಾನಂದನ ಗುಡಿ ದರ್ಶನ ತೊಗೊಂಡು ಹೊಂಟಿವಿ ನೋಡ್ರಿ. ಈಗ 3-4 ಕಿಲೋಮೀಟ್ರ್ ಆಗತ್ತೆ ನೋಡ್ರಿ. ಚಾಂದ್ಕೋಟಿ ಒಳಗೆ, ಚಾಂದ್ಕೋಟಿಗೆ ಇವ್ರ ತೋಟದೊಳಗೆ 2 ನಡಬರ್ಕ್ 4 ಕಿಲೋಮೀಟ್ರ್ ಇರ್ತದೆ. ಅಲ್ಲಿಗೆ ಹೋಗಿ ಸ್ವಲ್ಪ ದರ್ಶನ ತೊಗೊಂಡು ಬಂದ್ವಿ. ಈಗ ನಾವು ನೆಕ್ಸ್ಟ್ ಇಲ್ಲೊಂದು ಬಸವಣ್ಣಪ್ಪನ ಗುಡಿ ಐತಂತ ನೋಡ್ರಿ, ನಂದೀಶ್ವರ. ಅಂದ್ರೆ ಇಲ್ಲಿ ಜಾತ್ರೆ ಜೋರಾಗತ್ತೆ, ತೇರ್ ಐತಂದ್ರು ಅಲ್ಲಿಷ್ಟು ನಮಸ್ಕಾರ ಮಾಡ್ಕೊಂಬರ್ಬೇಕಂತ ಏಕೆ ಹೊಂಟಿವಿ ನೋಡ್ರಿ. ಈಗ ಬತ್ ನೋಡ್ರಿ, ಇದೇ ನೋಡ್ರಿ ಬಸವಣ್ಣಪ್ಪನ ಗುಡಿ ಅಂತ. ಇದು ಚಾಂದ್ಕೋಟಿ ಒಳಗೆ ಐತೆ ನೋಡ್ರಿ. ಇಲ್ಲಿಷ್ಟು ನಮಸ್ಕಾರ ಮಾಡಿ ದರ್ಶನ ತೊಗೊಂಡು ನೆಕ್ಸ್ಟ್ ಹೋಗ್ಬೇಕಂತೇಳಿ ಬಂದಿವಿ ನೋಡ್ರಿ. ಈಗ ಅಲ್ಲಿಷ್ಟು ದರ್ಶನ ತೊಗೊಂಡು ಹೊಂಟ್ವಿ. ಸನ್ಸೆಟ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಏನೇನು ತೋಟ ಬರುತ್ತೆ ಈಗ ನೋಡ್ರಿ. ಊರೋಗೆಲ್ಲ ದೇವ್ರಿಗೆ ಹೋಗಿ ಬಂದ್ವಿ. ಸಾಯಂಕಾಲ 6 ಗಂಟೆಗೆ ಅದ. ಮತ್ತು ಅದಕ್ಕೆ ಲೇಟ್ ಆಗ್ಯದ ಅಂತೇಳಿ ಮಾರ್ನಿಂಗ್ ಹೋಗ್ಬೇಕಂದ್ಬಿಟ್ಟೆ. ಯಾಕಂದ್ರೆ ನಾಳೆ ಮಧ್ಯಾಹ್ನ ಡ್ಯೂಟಿಗೆ ಹಾಕ್ಸ್ಕೊಂಡು ನೋಡ್ರಿ. ಮಾರ್ನಿಂಗ್ ಡ್ಯೂಟಿ ಇತ್ತು. ಇಷ್ಟೊತ್ತನ ದೇವ್ರಿಗೆಲ್ಲ ಬಸವಣ್ಣಪ್ಪನ ಗುಡಿ, ಆಮೇಲೆ ಪರಮಾನಂದನ ಗುಡಿ ಇತ್ತು ನೋಡ್ರಿ. ಅಲ್ಲೆಲ್ಲ ಹೋಗಿ ಊರೊಳಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿವಿ. ಈಗ ಜಸ್ಟ್ ಬಂದ್ವಿ ಗಾಡಿ ಮ್ಯಾಗ ಹೋಗಿ. ಬರೀ ಇನ್ನು ಸಾಯಂಕಾಲ 6-7 ಗಂಟೆ ಆಯ್ತು ನೋಡು. ನೆಕ್ಸ್ಟೇ ಕಂಟಿನ್ಯೂ ಮಾಡ್ತೀನಿ ಅಂತ. 1 hour later. ಈಗ ಫುಲ್ ಕತ್ಲಾಗೈತಿ. ಫುಲ್ ಅಂದ್ರೆ 6 ಗಂಟೆ ಆಗೈತಿ, 6-6:30 ಆಗೈತಿ. ಫುಲ್ ಕತ್ಲಾಗೈತಿ. ಈಗ ಬಾರಿಕೆ ಹರಾಕ್ ಹೊಂಟೆ ನೋಡ್ರಿ. ನೋಡ್ರಿ ಇಲ್ಲಿ ಫುಲ್ ಕತ್ಲ ಹೊಟ್ಟೈತಿ. ರಾತ್ರಿ 9 ಗಂಟೆ ಆಗೈತಿ. 10 ಗಂಟೆಗೆ ಲೈಟ್ ಹಾಕೋ ಇಲ್ಲಿ. ಹಂಗಾಗಿ ಎಲ್ಲರೂ ಊಟ ಮಾಡತ್ತಾರ ನೋಡ್ರಿ. ಎಲ್ಲರೂ ಊಟ ಮಾಡತ್ತೀವಿ. ಊಟ ಮಾಡಂಬರ್ ಎಲ್ಲರೂ. ನಮ್ಗೆ ಹಸು ಇಲ್ಲ ಅಂತೇಳಿ ನಾವು ಚೋಡಾ ತಿನ್ನತ್ತೀವಿ.
ಮಧ್ಯಾಹ್ನ ಎಳ ಮಸಿದು ಊಟ ಮಾಡಿ ಹೊಟ್ಟೆ ತುಂಬೈತಿ ನಾ ಕರಗೆ ಇಲ್ಲದು ಬರೆಲ್ಲರೂ ಊಟ ಮಾಡುವಂತ. ಇವತ್ತಿನ ಎಳಮಾಶೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಹೊಸದಾಗಿ ನೋಡೋರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋಸ್ ನೋಡಿರಿ. ಆಮೇಲೆ ಸ್ಕಿಪ್ ಮಾಡಿರಿ ಎಂಟು ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.